ಜ್ಯೋತಿಮಾಯಿಯವರು ಅಕ್ಕಿ ರೊಟ್ಟಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅದ್ಭುತವಾದಂತಹ ಸೂಪರ್ ಪರಿಮಳವನ್ನು ಬೀರುವಂತಹ ಈ ಸೋಯಾಬೀನ್ ಸುಕ್ಕ ಕೂಡ ರೆಡಿಯಾಗಿದೆ. ಸೊ ಪ್ಲೇಟ್ ಇಟ್ಕೊಂಡು ನಿಂತಿದ್ದೇನೆ ನಾನು, ಆದ ಹಾಗೆ ಬಿಸಿ ಬಿಸಿ ತಿನ್ನಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ. ತುಂಬ ಬಿಸಿ 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 ಆಗಿದೆ. ಸೂಪರ್, ಭಾರಿ ಒಳ್ಳೆಯದಾಗಿದೆ. ನೋಡ್ಬೋದು ನೀವು, ಬಿಸಿ 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 ಅಕ್ಕಿ ರೊಟ್ಟಿ, ಅದೇ ರೀತಿ ಸೋಯಾಬೀನ್ ಸುಕ್ಕ. ಈಗ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ಜ್ಯೋತಿಮಯ ಹತ್ರ ಕಲಿಯೋಣ. ಇವತ್ತು ಜ್ಯೋತಿಮಯವರು ನಮ್ಮ ಮನೆಗೆ ಬಂದು ಇದನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಜ್ಯೋತಿಮಾಯಿ ಎಲ್ಲರಿಗೂ ಗೊತ್ತಿದೆ, ತುಂಬ ರೆಸಿಪೀಸನ್ನು ನಾನು ಅವರ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ, ತುಂಬ ವೀಡಿಯೋಸ್ ಎಲ್ಲ. ಸೊ ಇವತ್ತು ಮತ್ತೊಂದು ಸ್ಪೆಷಲ್ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ, ಸೋಯಾಬೀನ್ ಸಮೇತ. ಬನ್ನಿ ನೋಡೋಣ ಹೇಗೆ ಮಾಡೋದಂತೆ. ಮುರುಕು ಅನ್ನಲೇಸು ಸುರುಕು ಪಾಯಸಲೇಸು ಮನೆಗೊಂದು ಅಜ್ಜಿಲೇಸು ಸರ್ವಜ್ಞ. ಪ್ರತಿಯೊಂದು ಮನೆಗೆ ಇಂಥ ಒಂದು ಅಜ್ಜಿ ಇದ್ದರೆ ಆ ಮನೆಯ ಮಕ್ಕಳು ಹಿರಿಯರು ಯಾರು ಕೂಡ ಹೋಟ್ಲಿಗೆ ಹೋಗೋದೇ ಬೇಡ ಅಂತೇಳಿ ಹೇಳ್ತಾರೇನೋ. ಸೊ ನಮ್ಮ ಜ್ಯೋತಿಮಾಯಿ ಏನಿದ್ದಾರೆ ಅವರೊಂದು ಖಜಾನೆ ಇದ್ದಂತೆ. ಅವರಲ್ಲಿ ಒಳ್ಳೆಯ ಜ್ಞಾನ ಇದೆ, ಒಳ್ಳೆಯ ಅಡುಗೆಗಳನ್ನು ಮಾಡ್ತಾರೆ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಚೆಂದಾಗಿ ನಗಾಡ್ತಾರೆ. ಯಾವ ಒಂದು ಪ್ರಾಬ್ಲಮಿಗೂ ಕೂಡ ಜ್ಯೋತಿಮಾಯಿ ಅಂತೇಳಿ ಹೇಳಿದ ಹಾಗೆ ಬಹಳಷ್ಟು ಚಂದದ ಸೊಲ್ಯೂಷನ್ಗಳು ಅವರಲ್ಲಿ ಇದೆ. ಸೊ ಇವತ್ತು ನಮ್ಮ ಮನೆಗೆ ಬಂದು ಅವರು ಒಂದು ಅದ್ಭುತವಾದ ಅಡುಗೆಯನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅದು ಏನಪ್ಪ ಅಂತೇಳಿ ಹೇಳಿದರೆ ಸೋಯಾಬೀನ್ ಸುಕ್ಕ ಹಾಗೂ ಅಕ್ಕಿ ರೊಟ್ಟಿ. ಇದಕ್ಕಿಂತ ಮೊದಲು ನಾನು ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದನ್ನೆಲ್ಲ ಮಾಡಿದ್ದೇನೆ, ತಿಂದಿದ್ದೇನೆ. ನಾನೆಲ್ಲ ಪಕ್ಕದ ಮನೆಯವರು ಮಾಡಿದ್ದು, ನಾನು ತಿನ್ನಲಿಕ್ಕಷ್ಟೇ ಹೋದದ್ದು. ಬಟ್ ನಿಮಗೆ ರೆಸಿಪೀಸ್ಗಳನ್ನೆಲ್ಲ ತೋರಿಸಿದ್ದೇನೆ. ಸೊ ಇವತ್ತು ಅಕ್ಕಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ಇವರಿಂದ ಕಲಿಯೋಣ. ಸೊ ಅಕ್ಕಿ ರೊಟ್ಟಿ ಮತ್ತು ಸೋಯಾಬೀನ್ ಸುಕ್ಕ. ಸೊ ಸೋಯಾಬೀನ್ ಸುಕ್ಕಕ್ಕೆ ನಾನು 2 ಪ್ಯಾಕೆಟ್ಗಳಷ್ಟು 10 ರೂಪಾಯಿಯ ಪ್ಯಾಕೆಟ್ ಸಿಗ್ತದಲ್ವ, ಅದರಲ್ಲಿ 2 ಪ್ಯಾಕೆಟ್ಗಳ ಸೋಯಾಬೀನನ್ನು ತಗೊಂಡು ಅದನ್ನು 2 ಸಾರಿ ಕ್ಲೀನಾಗಿ ವಾಶ್ ಮಾಡಿ ನೀರಿನಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದರ ನಂತರ ಸುಕ್ಕ ತಯಾರು ಮಾಡಲಿಕ್ಕೆ ಒಂದು ಅರ್ಧ ಗಡಿಯಷ್ಟು, ಒಂದು ತೆಂಗಿನಕಾಯನ್ನು ಒಡೆದು ಅದರ ಅರ್ಧ ಗಡಿ ಏನಿದೆ, ಅರ್ಧ ಗಡಿಯಷ್ಟು ಫ್ರೆಶ್ ಆಗಿರೋದು ಹಾಕಿದರೆ ಬೆಟರ್. ಅದನ್ನು ಚೆನ್ನಾಗಿ ತುರಿದು ಅದರ ನಂತರ ಕರಿಬೇವು, ಒಂದು 7-8 ಎಸಳು ಕರಿಬೇವು, ಅದೇ ರೀತಿ ಒಂದು ಸ್ವಲ್ಪ ಈ ಹರಸಿನ ಹುಡಿ, ಟರ್ಮರಿಕ್ ಪೌಡರ್, ಇದನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಎಷ್ಟು ಹೊತ್ತು ಹುರಿಬೇಕು? ಹುರಿದು ಲೋ ಸಿಮ್ಮಲ್ಲಿ ಘಮ್ ಅಂತೇಳಿ ಹೇಳಿ ಒಂದು ಪರಿಮಳ ಬರುವ ತನಕ, ಮನೆ ಇಡೀ ಹರಡುವ ತನಕ ಹುರಿದು ಅದನ್ನು ಇಟ್ಟಿರಬೇಕು. ಅದರ ನಂತರ ಈ ಸೋಯಾಬೀನನ್ನು ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಅದರ ನಂತರ ಅದನ್ನು ಒಂದು ಜಾಲರಿಯ ತೂತಾದ ಪಾತ್ರೆಗೆ ಹಾಕಿ ಇಡಬೇಕು. ಅದರ ನಂತರ ಪುನಃ ಅದನ್ನು ತಣ್ಣೀರಲ್ಲಿ ಮುಳುಗಿಸ್ಕೊಂಡು ಈ ರೀತಿ ಹಿಂಡಿ ಅದನ್ನು ತೆಗೆದಿಟ್ಕೊಳ್ಬೇಕು. ಓಕೆ, ಸೊ ತಣ್ಣೀರನ್ನು ಹಾಕಿ ಈ ರೀತಿ ನಾವು ಒಂದು ಸೋಯಾಬೀನನ್ನು ತೆಗೆದಿಡಬೇಕು. ಜ್ಯೋತಿಮಾಯಿಗೊಂದು ಪೋಸ್ ಕೊಡಿ ಅಂತೇಳಿ ಹೇಳಿದೆ. ಸೊ ಅವರು ಕೊಟ್ಟ ಪೋಸ್ ಹೀಗಿತ್ತು. ಸೊ ಚೆನ್ನಾಗಿ ಇದನ್ನು ಹುರಿದು ಸೋಯಾಬೀನ್ ಸುಕ್ಕವನ್ನು ಮಾಡಲಿಕ್ಕೆ ಇವರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅದ್ಭುತ ಇವರು ಮಾಡುವಂಥದ್ದು, ಯಾವುದೇ ಅಡುಗೆ ಮಾಡಲಿ. ಸೊ ಟಿಪ್ಸನ್ನು ಕೇಳಿದೆ, ಹೇಗೆ ನೀವು ಇಷ್ಟೊಂದು ಚೆನ್ನಾಗಿ ಅಡುಗೆಯನ್ನು ಮಾಡ್ತೀರಿ ಅಂತೇಳಿ ಹೇಳಿ. ಸೊ ಇವರು ಕೊಟ್ಟ ಟಿಪ್ಸ್ ಅಂತೇಳಿ ಹೇಳಿದರೆ ಯಾವುದ್ರಲ್ಲೂ ಅರ್ಜೆಂಟ್ ಮಾಡಬಾರ್ದು. ಬೇಕಾದಂತಹ ಏನೆಲ್ಲ ಒಂದು ಸಾಮಗ್ರಿಗಳಿದೆ ಅದನ್ನು ಫಸ್ಟಿಗೆ ತೆಗೆದಿಟ್ಕೊಳ್ಬೇಕು. ಈ ರೀತಿ ಕ್ರಮಬದ್ಧವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತೇಳಿ ಹೇಳಿ. ಸೊ ಬೇರೆ ಏನೆಲ್ಲ ಸಾಮಾನಿದೆ ಇದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಕ್ಸಾಕ್ಟ್ ಹೀಗೆ ಮಾಡಿದರೆ ನೀವು ಅದ್ಭುತ ಆಗ್ತದೆ. ಇದನ್ನು ಬರೀ ನಾನು ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ನಮ್ಮ ಮನೆಯವರು ಕೂಡ ಹೇಳಿದ್ದಾರೆ, ಪಕ್ಕದ ಮನೆಯವರು ಕೂಡ ಹೇಳಿದ್ದಾರೆ. ಅವರಿಗೂ ನಾವು ಒಂದು ಸ್ವಲ್ಪ ಈ ಒಂದು ಸೋಯಾಬೀನ್ ಸುಕ್ಕವನ್ನು ಕೊಟ್ಟಿದ್ವಿ, ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ಸೊ ಬರೆದಿಟ್ಕೊಳ್ಳೋರು ಬರೆದಿಟ್ಕೊಳ್ಳಿ. 12-14 ಘಾಟಿ ಮೆಣಸು, ಒಂದು 2 ಸ್ಪೂನ್ ಕೊತ್ತಂಬರಿ, 7-8 ಕರಿಮೆಣಸು, ಒಂದು ಸ್ವಲ್ಪ ಒಂದು 4-5 ಅಥವಾ ಮೆಂತೆ, ಒಂದು 1/4 ಸ್ಪೂನು ಜೀರಿಗೆ, ಕಡಲೆ ಬೀಜದಷ್ಟು ಒಂದು ಹುಳಿ,
ಒಂದು ಅರ್ಧ ಇಂಚು ಶುಂಠಿ, ಒಂದು 10 ಬೆಳ್ಳುಳ್ಳಿ ಎಸಳು, 8 ಲವಂಗ, 3ರಿಂದ 4 ಒಂದು ಸಣ್ಣ ಸಣ್ಣ ಚಕ್ಕೆ ತುಂಡು, ನೀರುಳ್ಳಿ ಒಂದು ಅರ್ಧ, ಇದಿಷ್ಟು ಮಸಾಲೆಗೆ ಆಯಿತಾ. ಇದನ್ನು ಸರಿಯಾಗಿ ಕೇಳಿಸ್ಕೊಂಡ್ರಿ ಅಂತೇಳಿ ಹೇಳಿ ನಾನು ತಿಳ್ಕೊಳ್ತೇನೆ. ಅದರ ನಂತರ 1-2 ಅಂತೇಳಿ ಹೇಳಿದರೆ ಹದ ಗಾತ್ರದ ನೀರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದರ ನಂತರ ಈ ರೀತಿ ಟೊಮೆಟೊ ಕೂಡ 2 ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತೇಳಿ ಹೇಳಿದರೆ, ನಾನೀಗ ನಿಮಗೆ ಮಸಾಲೆಯನ್ನೆಲ್ಲ ಹೇಳಿದ್ನಲ್ಲ ಏನೆಲ್ಲ ಬೇಕು ಅಂತೇಳಿ ಹೇಳಿ ಅರಿಲಿಕ್ಕೆ, ಇದನ್ನೆಲ್ಲವನ್ನು ಹಸಿಯಾಗಿಯೇ ನಾವು ಗ್ರೈಂಡ್ ಮಾಡುವಂಥದ್ದು. ಹೌದು, ಇಲ್ಲಿ ತನಕ ಎಲ್ಲ ಮಸಾಲೆನ ಒನ್ ಬೈ ಒನ್ ಹುರಿದು ಇಡಬೇಕಿತ್ತು ಅಲ್ಲ, ಹೆಚ್ಚಾಗಿ ನಾನು ಮಾಡುವಂಥ ಅಡುಗೆಗಳಲ್ಲಿ. ಬಟ್ ಈ ಒಂದು ಸೋಯಾಬೀನ್ ಸುಕ್ಕ ಏನಿದೆ ಇದೊಂಥರ ಸ್ಪೆಷಲು. ಓಕೆ, ಸೊ ಅದರ ನಂತರ ಇಲ್ಲಿ ನೀವು ನೋಡ್ಬೋದು 1 ಸ್ಪೂನಿನಷ್ಟು ಗರಂ ಮಸಾಲ ಪೌಡರನ್ನು ಇದಕ್ಕೆ ಹಾಕಬೇಕು. ಓಕೆ, ಸೊ 1 ಸ್ಪೂನು, 1-1.5 ಸ್ಪೂನು ತಗೊಳ್ಳಿ ನೀವು. 1.5 ಸ್ಪೂನು ಗರಂ ಮಸಾಲ ಪೌಡ್ರನ್ನ ಹಾಕಬೇಕು. ಅದರ ನಂತರ ಇದನ್ನು ಚೆನ್ನಾಗಿ ಅರಿಬೇಕು, ಚೆಂದ ನೈಸ್ ಆಗಬೇಕು ಅಷ್ಟು. ಅದನ್ನು ಮಧ್ಯದಲ್ಲಿ ಬೇಕಾದರೆ ನೀರು ಹಾಕ್ಬೋದು, ನೀರು ಹಾಕಿ ಚೆನ್ನಾಗಿ ಹರ್ಕೊಳ್ಳಿ. ಫಸ್ಟಿಗೆ ಗ್ರೈಂಡ್ ಮಾಡೋದ್ರಿಂದ ಏನಾಗ್ತದೆ, ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅದರ ನಂತರ ನೀವು ನೀರು ಹಾಕಬೇಕು, ಫಸ್ಟಿಗೆ ನೀರು ಹಾಕಬಾರ್ದು. ಇದನ್ನೇ ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ಹೀಗೆ ಒಂದು ಹೇಳಿದ್ದು. ಓಕೆ, ಸೊ ಏನೇ ಹೇಳಿ ಮನೆಯಲ್ಲಿ ನಾವು ಅಡುಗೆ ಮಾಡೋಕ್ಕಿಂತ ನಮ್ಮ ಹಿರಿಯರು ಅಡುಗೆ ಏನು ಮಾಡ್ತಾರೆ ಅದು ಅದ್ಭುತವಾಗಿರ್ತಾರೆ. ನನ್ನ ಅತ್ತೆಯವರು ಕೂಡ, ಅಮ್ಮ ಕೂಡ, ಅದೇ ರೀತಿ ಜ್ಯೋತಿಮ ಇರ್ಬೋದು ಅಥವಾ ಯಾರೇ ಇರ್ಬೋದು, ಮನೆಯ ಹಿರಿಯರೇನಿದ್ದಾರೆ ಅವರು ಮಾಡುವಂಥ ಅಡುಗೆಗೆ ಯಾರು ಕೂಡ ಸರಿಸಾಟಿ ಇಲ್ಲ ಅಂತೇಳಿ ಹೇಳಿ ಭಾವಿಸ್ತೇನೆ. ಯಾಕಂತೇಳಿ ಹೇಳಿದರೆ ಅವರದು ಅನುಭವಿ ಕೈಗಳು, ಅದು ಏನು ಮಾಡಿದರೂ ಕೂಡ ಅದ್ಭುತವಾಗಿ ಆಗ್ತದೆ. ಸೊ ನಾನು ತುಂಬ ಸರಿ ಇದು ನನ್ನ ಅನುಭವಕ್ಕೆ ಬಂದಿದೆ. ನಾನು ಹಾಗೆಯೇ ಮಾಡಿದರೂ ಕೂಡ ಅಷ್ಟೊಂದು ರುಚಿ ಆಗೋದಿಲ್ಲ. ಅದೇ ನಮ್ಮ ಮನೆಯ ಹಿರಿಯರು ಏನೇ ಒಂದು ಚಟ್ನಿ ಗೊಜ್ಜು ಮಾಡಿದರೂ ಕೂಡ ಅಷ್ಟು ಅದ್ಭುತವಾಗಿ ಬರ್ತದೆ. ಸೊ ಇವರಿಲ್ಲಿ ಚೆನ್ನಾಗಿ ನಯವಾಗಿ ಹರ್ಕೊಳ್ತಾ ಇದ್ದಾರೆ. ಅದರ ನಂತರ ಈ ಕರಿಬೇವು, ಅದೇ ರೀತಿ ತೆಂಗಿನ ತುರಿ ಇದನ್ನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಅರಸಿನ ಎಲ್ಲ, ಅದನ್ನು ಕೂಡ ಹಾಕಿ ಮತ್ತೊಂದು ಸುತ್ತು ಇದನ್ನು ಅರಿಯುವಂಥದ್ದು. ಇದಷ್ಟು ನೈಸ್ ಅಂತೇಳಿ ಹೇಳಿ ಆಗಲಿಕ್ಕಿಲ್ಲ, ಸೊ ಸುಕ್ಕ ಅಲ್ವಾ, ಹಾಗೆ ಇಂಥ ಪರಿಮಳ ಅಂತೇಳಿ ಹೇಳಿದರೆ ಮೂಗಿಡ್ಲಿಕ್ಕೆ ಆಗ್ತಾಯಿಲ್ಲ, ಅಂಥ ಪರಿಮಳ ಅದ್ಭುತ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನನ್ನ ಬಾಯಲ್ಲಿ ನೀರು ಬಂತು. ಸೊ ಇದಕ್ಕೆ ಏನಂತೇಳಿ ಹೇಳಿದ್ರೆ 1-2 ದೊಡ್ಡ ಸ್ಪೂನು ನೀವು ತೆಂಗಿನೆಣ್ಣೆಯನ್ನು ತಗೊಳ್ಬೇಕು ಆಯಿತಾ. ನೋಡಿ, ಇಷ್ಟಾದರೂ ಬೇಕು ತೆಂಗಿನೆಣ್ಣೆ, ಯಾಕಂದರೆ ಹೇಳಿದರೆ ಇದು ಭರ್ಪೂರ ಆಗ್ತದೆ. ಸೊ ತೆಂಗಿನೆಣ್ಣೆಯನ್ನು ತಗೊಂಡು ಅದಕ್ಕೆ ಸಾಸಿವೆಯನ್ನು ಹಾಕುವಂಥದ್ದು 1 ಸ್ಪೂನು. ಸಾಸಿವೆ ನಿಮ್ಗೆ ಅಂದಾಜು ಉಂಟು ಎಷ್ಟು ಹಾಕ್ಬೋದು ಅಂತೇಳಿ ಹೇಳಿ. ಸೊ 1 ಸ್ಪೂನ್ ಸಾಸಿವೆಯನ್ನು ಹಾಕಿ ಅದು ಚೆನ್ನಾಗಿ ಸಿಡ್ದಾದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ಹಾಕುವಂಥದ್ದು. ನೆಕ್ಸ್ಟ್ ಖಂಡಿತವಾಗಿಯೂ ಕರಿಬೇವೇ ಇರ್ತದೆ. ಸೊ ಕರಿಬೇವನ್ನು ಮತ್ತು ಸಾಸಿವೆಯನ್ನು ಒಂದು ಚೆಂದ ಅದು ಮಿಕ್ಸ್ ಮಾಡಿಟ್ಕೊಳ್ಬೇಕು. ಅದರ ನಂತರ ನೀರುಳ್ಳಿಯನ್ನು ಅದಕ್ಕೆ ಹಾಕೋದು. ಓಕೆ, 1-2 ನೀರುಳ್ಳಿ ಏನಿತ್ತು ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹರ್ಕೊಳ್ಳುವಂಥದ್ದು. ಸೊ ಇದು ಏನಂತೇಳಿ ಹೇಳಿದರೆ ಸ್ಪೆಷಲಿ ಈಗ ನಿಮಗೆ ಉಪವಾಸ ಇದೆ ಅಥವಾ ಯಾವುದೇ ನೀವು ನಾನ್ ವೆಜ್ಜನ್ನು ತಿನ್ನುವ ಹಾಗಿಲ್ಲ, ಈ ರೀತಿ ಏನಾದರೂ ನಿಮಗೆ ಸಂದರ್ಭ ಬಂದಾಗ ನೀವು ಸೋಯಾಬೀನ್ ಸುಕ್ಕವನ್ನು ಮಾಡ್ಬೋದು. ನೀರುಳ್ಳಿ ಬೆಳ್ಳುಳ್ಳಿ ಇದೆ. ನಾವು ಚಿಕನನ್ನು ತಂದರೆ ಕೂಡ ಇದೇ ರೀತಿ ಸೋಯಾಬೀನ್ನ ಬದಲು ಚಿಕನನ್ನು ಹಾಕಿದರೆ ಆಯಿತು, ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ. ಘಮ ಪರಿಮಳ ಎಷ್ಟು ಬರ್ತಾ ಇದೆ ಅಂತೇಳಿ ಹೇಳಿದರೆ ರೆಸಿಸ್ಟ್ ಆಗ್ತಾ ಇಲ್ಲ. ಯಾವಾಗ ಈ ಒಂದು ಸುಕ್ಕ ಆಗ್ತದೆ, ಯಾವಾಗ ತಿಂತೇವೆ ಅಂತೇಳಿ ಹೇಳಿ ಆಗ್ತಾ ಉಂಟು. ಸೊ ಪೇಷನ್ಸ್ ಇದ್ದಷ್ಟು ಈ ಒಂದು ಫಲ ಅದರದ್ದು ಜಾಸ್ತಿ ಅಂತೆ. ಸೊ ಆರಾಮದಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಮತ್ತು ಖಂಡಿತ ಇದು ಸೂಪರ್ ಆಗ್ತದೆ ಅಂತೇಳಿ ಹೇಳುವಂತಹ ನಂಬಿಕೆ ನಮ್ಮೆಲ್ಲರದು, ಮನೇಲಿರೋರದು. ಯಾಕಂತೇಳಿ ಹೇಳಿದ್ರೆ ಅಷ್ಟೊಂದು ಒಳ್ಳೆಯ ಸ್ಮೆಲ್ ಬರ್ತಾ ಇದೆ. ನೀವೆಲ್ಲಿ ಕಲ್ತ್ರಿ ಮಾ ಇದನ್ನು? ಇದು ನನ್ನ ಮಗನ ಫ್ರೆಂಡಿದು ತಾಯಿ ಹೇಳಿಕೊಟ್ಟದ್ದು ನನಗೆ. ಮಗನ ಫ್ರೆಂಡಿನ ತಾಯಿ ಹೇಳಿಕೊಟ್ರಂತ. ಅಂದರೆ ನಾನು ಮೊದಲು ಮೆಣಸೆಲ್ಲ ಹುರಿದಾಕ್ತಿದ್ದೆ, ಎಲ್ಲ
ಸಾಮಾನುಗಳನ್ನು ಹುರಿದಾಕ್ತಿದ್ದೆ. ಆದ್ರೆ ಅವ್ರು ಹೇಳಿದ್ರು ಆ ಥರ ಅವರು ಎಲ್ಲ ಹಸಿಯೇ ಹಾಕ್ಬೇಕು. ಹೌದು, ನಾವು ಹೆಚ್ಚಾಗೆಲ್ಲ ಹುರಿದು ಹಾಕೋದು. ಆದ್ರೆ ಆ ಫ್ರೆಂಡಿನ ತಾಯಿ ತುಂಬಾ ಒಳ್ಳೆ ಮಾಡ್ತಾರೆ ಪ್ರತಿಯೊಂದು ಪದಾರ್ಥ. ನಿಮ್ಮ ಹಾಗೆ ಇವರ ಹಾಗೆ ಹಾಗೆ ಅವರು ಮಾಡಿದ ಪದಾರ್ಥ ನೋಡಿ ನನಗೆ ಒಂಥರ ಮನಸ್ಸು ಹುಚ್ಚೆದ್ದಾಗಾಯ್ತು. ಅವರಿಂದ ನಾನು ಈ ಪದಾರ್ಥವನ್ನು ಕಲಿತೆ, ಈ ಇದು ಮಸಾಲೆಯನ್ನು ಕಲಿತೆ. ಅದರ ನಂತರ ಟೊಮೆಟೊವನ್ನು ಹಾಕಿಕೊಳ್ಳೋದು. ಇದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಇದೆ. ಆದರೂ ಕೂಡ ನೀವು ನಮಗೆ ನಾನ್ ವೆಜ್ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು, ಆದರೆ ನಾನ್ ವೆಜ್ ನಿಮಗೆ ಆ ದಿನ ತಿನ್ನುವ ಹಾಗಿಲ್ಲ, ತುಂಬ ಆಸೆ ಆಗ್ತಾಯಿದೆ, ಆ ದಿನ ಸಿಗಲಿಲ್ಲ, ಈ ರೀತಿ ಇದ್ದಾಗ ಖಂಡಿತವಾಗಿಯೂ ನೀವು ಸೋಯಾಬೀನ್ ಸುಕ್ಕವನ್ನು ಟ್ರೈ ಮಾಡಿ ಆಯಿತಾ, ಒಳ್ಳೆಯದಾಗ್ತದೆ. ಯಾವತ್ತು ಟೊಮೆಟೊ ಹಾಕಿ ಆದಮೇಲೆ ನಾವು ಉಪ್ಪನ್ನು ಹಾಕೋದು. ವೆಜಿಟೇಬಲ್ಸ್ ಹಾಕೋಕ್ಕಿಂತ ಮೊದಲು ಟೊಮೆಟೊ ಹಾಕಿ ಆದ ಮೇಲೆ, ಅದರ ನಂತರ ಒಂದು ಸ್ವಲ್ಪ ನಮ್ಮ ದೇಸಿ ಘೀ ತುಪ್ಪವನ್ನು ಹಾಕಿ ಇದರಲ್ಲಿ ನಾನು ಕಲಿಸ್ತಾ ಇದ್ದೇನೆ. ಯಾಕಂತೇಳಿ ಹೇಳಿದರೆ ತುಪ್ಪ ಅಂತೇಳಿ ಹೇಳಿದರೆ ಅದೊಂಥರ ಸೂಪರ್ ಸ್ಮೆಲ್ಲನ್ನು ಕೊಡ್ತದೆ, ಸೂಪರ್ ಟೇಸ್ಟಿ ಆಗ್ತದೆ, ಮತ್ತು ಗ್ರೇವಿಗೊಂದು ಒಳ್ಳೆ ಫ್ಲೇವರನ್ನು ಬಿಟ್ಕೊಡ್ತದೆ. ಅದೇ ರೀತಿ ಕೆಲವರು ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಸೋಯಾಬೀನನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನು ಈ ರೀತಿ ಸ್ಕ್ವೀಸ್ ಮಾಡಿ ಹಾಕ್ತಾರೆ. ಆ ರೀತಿ ಮಾಡುವ ಕ್ರಮ ಅಲ್ಲ. ಕ್ರಮ ಹೇಗೆ ಅಂತೇಳಿ ಹೇಳಿದರೆ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದರೆ ಮಾತ್ರ ಅದು ಒಂಥರ ಚಿಕನ್ ತಿಂದ ಹಾಗೆ ಆ ರೀತಿ ಒಂದು ಅನುಭವ ಆಗ್ತದೆ. ಪ್ಲಸ್ ಅದೇನು ನಾವು ಸೋಯಾಬೀನನ್ನು ತಿಂತೇವ ಅದು ಒಂದು ಖುಷಿಯ ಅನುಭವವನ್ನು ಕೊಡ್ತದೆ, ಒಳ್ಳೆಯದಾಗ್ತದೆ. ಓಕೆ, ಸೊ ಆ ರೀತಿ ಬೇಯಿಸಿಯೇ ನೀವು ಸೋಯಾಬೀನನ್ನು ಯೂಸ್ ಮಾಡುವಂಥದ್ದು ಬೆಸ್ಟ್. ಅದರ ನಂತರ ನಾವು ಮಸಾಲೆಯನ್ನು ಏನು ಮಾಡಿಟ್ಕೊಂಡಿದ್ವ ಅದನ್ನು ಹಾಕುವಂಥದ್ದು. ಓಕೆ, ಸೊ ಈ ಟೈಮಿನಲ್ಲಿ ಎಂಥ ಒಂದು ಪರಿಮಳ ಬರ್ತಿತ್ತಂತೇಳಿ ಹೇಳಿದರೆ ನಮ್ಮ ಮನೆಯ ಇಡೀ ಒಂದು ಅದ್ಭುತವಾದಂಥ ಸುಕ್ಕ ಪರಿಮಳ. ಯಾರಾದರೂ ಎಣಿಸ್ಬೋದು ನಮ್ಮ ಮನೇಲಿ ಏನೋ ಚಿಕನ್ ಸುಕ್ಕ ಮಾಡಿದಾರೇನೋ ಅಂತೇಳಿ ಹೇಳಿ. ಸೊ ಆ ರೀತಿ ಒಂದು ಪರಿಮಳ ಇದರಿಂದ ನಮ್ಮ ಅಡುಗೆ ಕೋಣೆಯಿಂದ ಹೊರ ಸೂಸ್ತಾಯಿತ್ತು. ಸೊ ಇದೆಲ್ಲ ಮ್ಯಾಜಿಕ್ ಕಮಾಲ್ ನಮ್ಮ ಜ್ಯೋತಿಮಾಯಿ ಅವ್ರದ್ದು, ಭಾರಿ ಒಳ್ಳೆಯದಾಗಿತ್ತು. ಸೊ ಇವತ್ತು ಎಲ್ರಿಗೂ ಭಾರಿ ಖುಷಿ ಆಗ್ಬೋದು ಅಂತೇಳಿ ಹೇಳಿ ನನ್ನ ಒಂದು ಅಭಿಪ್ರಾಯ ಇತ್ತು. ಅದೇ ರೀತಿ ಎಲ್ಲರಿಗೂ ಕೂಡ ಭಾರಿ ಖುಷಿಯಾಗಿತ್ತು. ಇದೊಂದು 4-5 ದಿನದ ಮೊದಲು ಮಾಡಿದ್ದು ನಾನು. ಸೊ ವಿಡಿಯೋ ಇವತ್ತು ಹಾಕ್ತಾ ಇದ್ದೇನೆ. ಎಲ್ಲರಿಗೂ ತುಂಬ ಖುಷಿಯಾಗಿದೆ, ತುಂಬ ಒಳ್ಳೆಯದಾಗಿದೆ ಅಂತೇಳಿ ಹೇಳಿ ಎಲ್ಲ ಮನೆಯವರು ಕೂಡ ಹೇಳಿದ್ದಾರೆ. ಸೊ ಕ್ರೆಡಿಟ್ ಗೋಸ್ ಟು ಜ್ಯೋತಿಮಾಯಿ. ಮಾತ್ರ ಅಲ್ಲ, ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ, ಇದೇ ರೀತಿ ಮಾಡಿ ಆಯಿತಾ. ತುಂಬ ಅಂತೇಳಿ ಹೇಳಿದರೆ ತುಂಬ ಒಳ್ಳೆಯದಾಗ್ತದೆ. ಅದರ ನಂತರ ಉಪ್ಪನ್ನು ಏನು ಒಂದು ಟೊಮೆಟೊ ಹಾಕಿ ಆದಮೇಲೆ ಉಪ್ಪನ್ನು ಹಾಕಿದ್ರು. ಅದರ ನಂತರ ಈಗ ಒಂದು ಮಸಾಲೆ ಹಾಕಿ ಆದಮೇಲೆ ಸೋಯಾಬೀನ್ ಹಾಕಿ ಆದಮೇಲೆ ಅದಕ್ಕೂ ಒಂದು ಉಪ್ಪಿನ ಪ್ರಮಾಣ ಬೇಕಾಗ್ತದೆ. ಸೊ ಫೈನಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ರು. ಓಕೆ, ಸೊ ಅದು ಕುದಿ ಬರಲಿಕ್ಕೆ ಇಟ್ಟಿದ್ದಾರೆ. ಅಷ್ಟರಲ್ಲಿ ನಾವು ಅಕ್ಕಿ ರೊಟ್ಟಿಯನ್ನು ಮಾಡುವ. ಸೊ 2 ದೊಣ್ಣೆ ನೀರನ್ನು ತಗೊಂಡು ನೀರನ್ನು ಚೆನ್ನಾಗಿ ಕಾಯಿಸಲಿಕ್ಕೆ ಇಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಅದರ ನಂತರ ಒಂದು ಸ್ವಲ್ಪ ಎಣ್ಣೆ. ಓಕೆ, ಇದರಲ್ಲಿ ಯಾವ ಎಣ್ಣೆ ಅಂತೇಳಿ ಹೇಳಿದರೆ ಸನ್ಫ್ಲವರ್ ಆಯಿಲ್ ಇದನ್ನು ಬಳಸುವಂಥದ್ದು ಬೆಟರ್. ಓಕೆ, ಇದಕ್ಕೆ ನಮ್ಮ ತೆಂಗಿನ ಎಣ್ಣೆ ಅಲ್ಲ, ಸನ್ಫ್ಲವರ್ ಆಯಿಲನ್ನು ಅವರು ಬಳಸಿದ್ರು. ಸೊ ಅದನ್ನೇ ಒಂದು 2 ಡ್ರಾಪ್ಸ್ ಅಷ್ಟು ಹಾಕಿ ಒಂದು ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿರಬೇಕು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಸೋಯಾಬೀನ್ ಸುಕ್ಕವನ್ನು ಮಗ್ಚಿದ್ವಿ. ಅದು ಆಲ್ಮೋಸ್ಟ್ ಆಯಿತು. ಸೊ ಅದನ್ನಿನ್ನೂ ಮಡಚಿ ಇಡುವಂಥದ್ದು. ಸೊ ನೋಡಿ, ಉಪ್ಪನ್ನು ಹಾಕಿದ್ದಾರೆ ಅವರು. ಅದರ ನಂತರ ಈ ಎಣ್ಣೆ ಒಂದು ಸ್ಪೂನಷ್ಟು ಹಾಕಿದ್ದಾರೆ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಓಕೆ, ಸನ್ ಪ್ಯೂರನ್ನು ನಾವು ತರುವಂಥದ್ದು ಅದನ್ನು ಹಾಕಿದ್ದೇವೆ. ಸೊ ಇಲ್ಲಿ ನಮ್ಮ ಸುಕ್ಕ ತಯಾರಾಯಿತು. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ನಾನು ತಂದದ್ದಿರಲಿಲ್ಲ, ಮುಗ್ದಿತ್ತು. ಸೊ ಅದಕ್ಕೆ ಹಾಕಲಿಲ್ಲ. ಬಟ್ ಅಂಥ ಡಿಫ್ರೆನ್ಸ್ ಏನಿಲ್ಲ. ಸೊ ನೀವು ನಿಮ್ಮ ಹತ್ರ ಇದ್ದರೆ ಅದನ್ನು ಖಂಡಿತ ಹಾಕಿ ಆಯಿತಾ. ಅದರ ನಂತರ ಈಗ ನಾವು ರೊಟ್ಟಿಯ ಕಡೆ ಗಮನವನ್ನು ಕೊಡೋಣ. ಅಕ್ಕಿ ರೊಟ್ಟಿ 2 ದೊಣ್ಣೆ
ನಾವು ನೀರನ್ನು ತಗೊಂಡಿದ್ವಿ, ಅದೇ ದೊಣ್ಣೆಯಲ್ಲಿ 2 ದೊಣ್ಣೆ ಫುಲ್ ನಾವು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು ಆಯಿತಾ. ಅಕ್ಕಿ ಹಿಟ್ಟು ತುಂಬಿ 2 ಇದರಲ್ಲಿ ಅಕ್ಕಿ ಹಿಟ್ಟು, ಅದನ್ನು ಈಗ ಚೆನ್ನಾಗಿ ನಾವು ಹಿಟ್ಟನ್ನು ಜಾಲರಿ ಪಾತ್ರೆಗೆ ನಾವು ಹಾಕಿ ಅದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಹೀಗೆ ಗಾಳಕ್ಕೆ ಹಾಕಿ ನಾವು ಶೋಧಿಸ್ಕೊಂಡ್ರೆ ಅದು ಎಲ್ಲ ಫೈನ್ ನಮಗೆ ಫ್ಲೋರ್ ಸಿಗ್ತದೆ. ಸೊ ಅದರ ನಂತರ ಮತ್ತೊಂದು ಏನಂತೇಳಿ ಹೇಳಿದರೆ, ಇದರಲ್ಲೇ 1 ಗ್ಲಾಸ್ ನೀವು ಮೈದಾವನ್ನು ಹಾಕಬೇಕು. 2 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಮೈದಾ. ಕೆಲವರು ಅನ್ನವನ್ನು ಹಾಕ್ತಾರೆ ನಮ್ಮ ನಾರ್ತ್ ಸೈಡ್ನವರು. ಬಟ್ ಇದನ್ನು ಹಾಕುವ ಒಂದು ಉದ್ದೇಶ ಉಂಟು, ಏನಂತೇಳಿ ಹೇಳಿದರೆ ಅದು ಚೆನ್ನಾಗಿ ಸೇರಿಕೊಂಡು ಬರಬೇಕು ಅಂತೇಳಿ ಹೇಳಿ. ಇಲ್ಲದಿದ್ದರೆ ಏನಾಗ್ತದೆ, ನೀವು ಲಟ್ಟಿಸುವಾಗ ಅದು ಏನಂತೇಳಿ ಮಧ್ಯೆ ಮಧ್ಯದಲ್ಲಿ ಕಟ್ಟಾಗೋದು, ಬ್ರೇಕ್ ಆಗೋದು, ಅದೇ ರೀತಿ ಬಿಟ್ಟು ಕೊಡೋದು, ಹೀಗೆಲ್ಲ ಆಗ್ತದೆ. ಅದೇ ನೀವು ಮೈದಾ ಹಾಕಿದರೆ ಆ ಸಮಸ್ಯೆ ಬರೋದಿಲ್ಲ ಆಯಿತಾ. ಚೆನ್ನಾಗಿ ಜರಡಿ ಇಟ್ಕೊಳ್ಬೇಕು. ಸೊ ಈ ರೀತಿ ಮಾಡಿದಾಗ ನಮಗೆ ಚೆನ್ನಾದಂತಹ ಒಂದು ಫೈನ್ ಆಗಿರುವಂತಹ ಹಿಟ್ಟು ಸಿಗ್ತದೆ. ಓಕೆ, ಆ ಹಿಟ್ಟನ್ನು ನಾವು ಬಳಸುವಂಥದ್ದು. ಸರಿ, ಏನೂ ಇರಲಿಲ್ಲ ಅಂಥದ್ದು, ಆದರೆ ಇದು ಕ್ರಮ ಹೀಗೆ. ಓಕೆ, ಯಾಕಂದೇಳಿ ಹೇಳಿದೆ, ತಂದ ಹಿಟ್ಟು ಸ್ವಲ್ಪ ಹಳೇದಾದರೆ ಅದು ಮಧ್ಯೆ ಮಧ್ಯದಲ್ಲಿ ಗಂಟು ಈ ರೀತಿ ಎಲ್ಲ ಆಗ್ತದೆ. ಸೊ ಅದು ಆ ರೀತಿ ಆಗದ ಹಾಗೆ. ಓಕೆ, ಸೊ ಇದು ಒಳ್ಳೆ ಕುದಿ ಬಂದಿತ್ತು, ಆಫ್ ಮಾಡಿದ್ದೇನೆ. ಈಗ ಹಿಟ್ಟನ್ನು ಇದಕ್ಕೆ ಹಾಕೋದು. ಚೆನ್ನಾಗಿ ಹಿಟ್ಟು ಹಾಕಿ ಆದಮೇಲೆ ಒಮ್ಮೆ ಹೈ ಮಾಡಿದೆ. ಹೈ ಮಾಡುವಾಗ ಯಾವ ರೀತಿ ಒಂದು ನೀರು ಇದನ್ನು ಹೀಗೆ ಕುದಿದು ಬರ್ತದೆ ನೋಡಿ, ಈ ರೀತಿ. ಇದೇ ಕ್ರಮ ಲಾಸ್ಟ್ ಟೈಮ್ ನಾನು ಈ ರಾಗಿ ಮುದ್ದೆ ಮಾಡುವಾಗ ಇದೇ ರೀತಿ ಅವರು ಕ್ರಮವನ್ನು ಅನುಸರಿಸಿದರು. ಸೊ ಇದೆಲ್ಲ ರೊಟ್ಟಿ ಮಾಡಬೇಕಾದ್ರೆ ಈ ರೀತಿ ಕ್ರಮ ಇದ್ದಿರ್ಬೋದು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ ಇದನ್ನೆಲ್ಲ ಮಾಡುವಾಗ. ಸೊ ಹೀಗೆ ಮಾಡಿ ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಸೌಟನ್ನು ಹಾಕಿ ಹಿಟ್ಟಿನ ಮೇಲೆ ಅದನ್ನು ಜಾಲಾಡಿಸ್ತಾ ಇರಬೇಕು. ಈ ರೀತಿ ಮಗುಚ್ತಾ ಬಂದಾಗ ಇದು ರೆಡಿ ಆಗ್ತದೆ. ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ, ರಪ್ಪ ತೆಗೆಯುವಂಥದ್ದು. ಜಸ್ಟ್ 2 ಮಿನಿಟ್ಸ್, ಹೈ ಲೋ ಮಾಡ್ತಾ ಆಫ್ ಮಾಡುವಂಥದ್ದು. ಜಸ್ಟ್ ಒಂದು 2 ನಿಮಿಷ. ಅದರ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದರ ನಂತರ ಇದರಲ್ಲೂ ಇರುವಂತಹ ಮೇಯ್ನ್ ಕೆಲಸ ಅಂತೇಳಿ ಹೇಳಿದರೆ ನಾದುದು. ನಾದಿ ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಸಾಫ್ಟ್ ಆದಂತಹ, ಅಷ್ಟು ಪರ್ಫೆಕ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿ ತಯಾರಿ ಆಗ್ತದೆ ಆಯಿತಾ. ಸೊ ನೋಡಿ, ಈ ರೀತಿ ಅವ್ರು ಹೇಳ್ತಾ ಇದ್ದಾರೆ, ಈ ರೀತಿ ಬರಬೇಕು, ಆಗ ಪರ್ಫೆಕ್ಟ್ ಆಗ್ತದೆ, ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿ. ಸೊ ಚೆನ್ನಾಗಿ ಇದನ್ನು ತೆಗೆದಿಟ್ಕೊಳ್ಬೇಕು. ಮತ್ತೊಂದು ದೊಡ್ಡದಾದಂಥ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಮತ್ತೆ, ಯಾಕಂದರೆ ಅದು ಅಷ್ಟು ಬಿಸಿ ಇರ್ತದೆ. ಸೊ ರಪ್ಪ ಆಗಲಿಕ್ಕಿಲ್ಲ, ಒಂದು 1/4 ಗಂಟೆ ಅರ್ಧ ಗಂಟೆ ಆದರೂ ಬೇಕಾಗ್ಬೋದು. ಬಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಸೊ ಇವರು ಇದನ್ನು ಅಂತೇಳಿ ಹೇಳಿದರೆ ನಮ್ಮಂಥವರಿಗೆ ಒಂದು ಅರ್ಧ ಗಂಟೆ ಕಾಯಬೇಕು ನಾವು ಅದು ತಣಿಲಿಕ್ಕೆ. ಇವರು ಏನು ಮಾಡಿದ್ರು, ಅದನ್ನು ಹಾಗೆ ತೆಗೆದಿಟ್ಕೊಂಡು ಮತ್ತೊಂದು ಪ್ಲೇಟಿನಲ್ಲಿ ನಾದಲಿಕ್ಕೆ ಆರಂಭಿಸಿದ್ದು. ನಾದುವಾಗ ಮಧ್ಯ ಮಧ್ಯದಲ್ಲಿ ನೀರನ್ನು, ಅದೇ ರೀತಿ ಈ ಪ್ಯೂರ್ ಆಯಿಲ್ ಏನಿದೆ ಅದನ್ನು ಬಳಸಿದ್ರು ಅವರು. ಮಧ್ಯ ಮಧ್ಯೆ ನೀರನ್ನು ಹಾಕಿ ಕೈಯನ್ನು ಅದರಲ್ಲಿ ಅದ್ದಿ ನಾದುದು, ಮಧ್ಯ ಮಧ್ಯದಲ್ಲಿ ಎಣ್ಣೆಯನ್ನು ಸ್ವಲ್ಪ ಹಾಕೋದು. ಈ ರೀತಿ ಚೆನ್ನಾಗಿ ಅದ್ದಿ ಈ ಒಂದು ಹಿಟ್ಟನ್ನು ಅವರು ತಯಾರು ಮಾಡಿದರು. ಓಕೆ, ಸೊ ಎಷ್ಟೆಲ್ಲ ಕೆಲಸ ಉಂಟು ನೋಡಿ. ಯಾವುದೇ ಒಂದು ಒಳ್ಳೆಯದು ತಿನ್ನಬೇಕು ಅಂತೇಳಿ ಹೇಳಿದರೆ ಹಾಗೆ ಸುಲಭದಲ್ಲಿ ಆಗೋದಿಲ್ಲ. ಅದರ ಹಿಂದೆ ಪರಿಶ್ರಮ, ಅದರ ಹಿಂದೆ ಭಾಳಷ್ಟು ಕೆಲಸ ಎಲ್ಲ ಇರ್ತದೆ. ಸೊ ಹೀಗೆ ಇದನ್ನು ಪರ್ಫೆಕ್ಟಾಗಿ ಮಾಡಿದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಆಹಾರ ಸಿದ್ಧ ಆಗಿ ಬರುವಂಥದ್ದು. ಸೊ ಇದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಆ್ಯಕ್ಚುಲಿ. ತುಂಬ ನಾದಿ ಒಂದು 10-15 ನಿಮಿಷ ನಾದಿದ್ದಾರೆ ಅವರು. ಅದರ ನಂತರ ಈ ರೀತಿ ಅಕ್ಕಿ ಹಿಟ್ಟಿನಲ್ಲಿ ಇದನ್ನು
ಈ ಹಿಟ್ಟನ್ನು ಮುಳುಗಿಸ್ಕೊಂಡು ಅದನ್ನು ಚೆನ್ನಾಗಿ ಲಟ್ಟಿಸಿದ್ದಾರೆ. ಓಕೆ, ಸೊ ನಾನು ಈ ರೀತಿ ಕೈಯಲ್ಲಿ ಈಗ ಮಾಡ್ತಿದ್ದೆ. ಅವರು ಹೇಳಿದರು ಹಾಗೆ ಮಾಡೋದು ಬೇಡ, ಯಾಕಂತೇಳಿ ಹೇಳಿದರೆ ಅದು ಉಬ್ಬಿ ಬರ್ತದೆ ಅಂತೇಳಿ ಹೇಳಿ. ಸೊ ಇಷ್ಟೊಂದು ಪರ್ಫೆಕ್ಟ್ ಆಗಿದೆ ನೋಡಿ ಇವರು ಮಾಡಿದಂಥ ಒಂದು ರೊಟ್ಟಿ. ಒಳ್ಳೆ ಉಬ್ಬಿ ಬರ್ತಾ ಇದೆ, ಅದ್ಭುತವಾಗಿದೆ, ಒಳ್ಳೆ ಉಬ್ಬಿ ಬರ್ತಾ ಇದೆ. ಮತ್ತೊಂದು ಏನಂತೇಳಿ ಹೇಳಿದರೆ, ಇದು ಕಾಯಿಸುವಾಗ ಉಂಟಲ್ಲ, ಇದಕ್ಕೆ ಯಾವುದೇ ಎಣ್ಣೆಯನ್ನು ಹಾಕಲಿಕ್ಕಿಲ್ಲ, ಒಮ್ಮೆ ಮಾತ್ರ ಹಾಕುವಂಥದ್ದು. ಒಳ್ಳೆ ಸಾಫ್ಟಾಗಿ ಬಂದಿದೆ, ಸೂಪರ್ ಆಗ್ತಾ ಉಂಟು. ಸೊ ಒಮ್ಮೆ ಮಾತ್ರ ನೀವು ಈ ರೀತಿ ಎಣ್ಣೆಯನ್ನು ಹಾಕುವಂಥದ್ದು, ಅದು ನಾದುವಾಗ. ಅದರ ನಂತರ ಹಾಕಲಿಕ್ಕಿಲ್ಲ. ಅದರ ನಂತರ ಒಂದು ಅರ್ಧ ಅದರಲ್ಲಿ ಬೇಯಿಸೋದು ಕಾವಲಿಯಲ್ಲಿ. ಅದರ ನಂತರ ಹೀಗೆ ಸ್ಟವ್ವಿನಲ್ಲಿ ಇದು ಮಾಡಿ ತೆಗೆದಿಡೋದು. ಓಕೆ, ಅವರು ಒಳ್ಳೆ ಕಬ್ಬಿಣದ ಕಾವಲಿಯನ್ನು ಅವರ ಮನೆಯಿಂದ ತಂದಿದ್ದರು. ನಾವಿಲ್ಲಿ ಯೂಸ್ ಮಾಡುವಂಥದ್ದು ಬೇರೆ, ಇದೊಂದು ಸ್ವಲ್ಪ ಗುಂಡಿ ಕಾವಲಿ, ಚೆನ್ನಾಗಿ ಬಂತು. ಸೊ ನನಗೂ ಇದನ್ನು ತೊಗೊಳ್ಬೇಕು, ಇಂಥ ಕಾವಲಿಯನ್ನು. ಚೆನ್ನಾಗಾಗ್ತದೆ, ಒಂದು ರಪ ಆಗುವಂಥದ್ದು. ಮತ್ತು ಏನಂತೇಳಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಕಬ್ಬಿಣದ ಕಾವಲಿ ಒಳ್ಳೆಯದು. ಸೊ ನಮ್ಮ ಮನೇಲೂ ಇದೆ 2, ದೋಸೆಗೆ ಮತ್ತು ಚಪಾತಿಗೆ ಅಂತೇಳಿ ಹೇಳಿ. ಆದರೆ ಗುಂಡಿ ಕಾವಲಿ ಇಲ್ಲ ಕಬ್ಬಿಣದ್ದು, ಅದನ್ನು ತಗೊಳ್ಬೇಕು. ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ, ನಿಮ್ಗೆ ಗೊತ್ತಾಗ್ಬೋದು ನನಗೆ ಹೀಗೆ ಮುಟ್ಟುವಾಗ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತೇಳಿ ಹೇಳಿ. ಸೊ ಜ್ಯೋತಿಮಾಯಿ ಅವರ ಸ್ಪೆಷಲ್ ನನ್ನ ಮಗನಿಗೆ ಕೊಡ್ತಾ ಇದ್ದೇನೆ. ಸೋಯಾಬೀನ್ ಸುಕ್ಕ ಮತ್ತು ಅಕ್ಕಿ ರೊಟ್ಟಿ. ಸೊ ಫಸ್ಟ್ ಅವನೊಂದು ಟ್ರೈ ಮಾಡ್ತಾ ಇದ್ದೇನೆ. ಈಗ ನಾವು ತಿಂದು ಅವರಿಗೆ ಹೇಳಬೇಕಂತೆ. ಎಸ್ ಎಸ್, ವಾಹ್, ನೋಡೋಣ, ಇದನ್ನು ತಿಂದು ಟೇಸ್ಟ್ ಮಾಡಿ. ಸೊ ಟೇಸ್ಟ್ ಮಾಡೋನು ನನ್ನ ಮಗ ಚಿರಾಗ್. ಸೊ ಚಿರಾಗ್ ಈಗ ಟೇಸ್ಟ್ ಮಾಡಿ ಹೇಳಬೇಕು. ಸೊ ನನ್ನ ಮಗ ತಿಂತಾ ಇದ್ದಾನೆ, ಅದ್ಭುತ ಆಗಿದೆ ಅಂತ, ಚೆನ್ನಾಗಾಗಿದೆ ಅಂತೇಳಿ ಹೇಳಿದ್ದಾನೆ. ಸೊ ಇವನ್ ಹೇಳಿ ಆದಮೇಲೆ ಆಯ್ತಲ್ಲಿ, ಯಾಕಂತೇಳಿ ಹೇಳಿದರೆ ಸಾಧಾರಣ ಮಕ್ಕಳಿಗೆ ಆಗೋದಿಲ್ಲ. ಅವರು ಬೆಸ್ಟ್ ಆಗಿದೆ ಅಂತೇಳಿ ಹೇಳಿದರೆ ಖಂಡಿತವಾಗಿ ಒಳ್ಳೆಯದಾಗಿದೆ ಅಂತೇಳಿ ಅರ್ಥ. ಸೊ ನಾವು ಕಂಟಿನ್ಯೂ ಮಾಡಿದೆವು. ಈಗ ಮತ್ತೊಂದು ಅವರು ಹೇಳಿದರು, ಈಗ ಡೈರೆಕ್ಟ್ ಹಾಕಲಿಕ್ಕಿಲ್ಲ ಅಂತೆ. ಲಾಸ್ಟ್ ಟೈಮ್ ನೋಡಿ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮಾಡುವಾಗ ಕೂಡ ಅವರು ಕೂಡ ಹೇಳಿದರು, ಕೆಳಗೆ ಕರ್ಚೀಫನ್ನು ಅಥವಾ ಯಾವುದಾದ್ರೂ ಒಂದು ಬಟ್ಟೆನಿಟ್ಟು ಅದರ ಮೇಲೆ ಅಕ್ಕಿ ರೊಟ್ಟಿಯನ್ನು ಮಾಡುವಾಗ ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಬರ್ತಾ ಉಂಟು. ಸಪೋಸ್ ನನ್ನ ಹಾಗೆ ಮಾಡುವಾಗ ನಿಮಗೂ ಕೂಡ ಅಂತ ಒಂದು ಪರ್ಫೆಕ್ಟ್ ಶೇಪ್ ಬರೋದಿಲ್ಲ ಅಂತೇಳಿ ಹೇಳಿ, ಆದರೆ ಇಂಥ ಒಂದು ಪ್ಲೇಟನ್ನು ನೀವು ಯೂಸ್ ಮಾಡ್ಬೋದು. ಹೇಗೆ ಅಂತೇಳಿ ಹೇಳಿ ಮಾಯಿ ಹೇಳಿಕೊಡ್ತಾರೆ. ಹೀಗೆ ಇಟ್ಟು ಸುತ್ತ ಇದನ್ನು ತೆಗೆದ್ರೆ ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ. ನೋಡ್ಬೋದು ನೀವು, ಇಷ್ಟೊಂದು ಪರ್ಫೆಕ್ಟ್ ಆಗಿದೆ ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ. ಸೊ ನೀವು ಮಾಡುವಂಥ ಚಪಾತಿ ಹೀಗೆ ಪರ್ಫೆಕ್ಟ್ ಆಗದಿದ್ದರೆ ನೀವು ಈ ರೀತಿ ಒಂದು ಪ್ಲೇಟಿನಲ್ಲಿಯೂ ಕೂಡ ಅದನ್ನು ಅದಕ್ಕೆ ರೌಂಡ್ ಶೇಪನ್ನು ತರಬಹುದು. ಸೊ ಜ್ಯೋತಿಮಾಯಿಯವರು ಇವತ್ತು ಮನೆಗೆ ಬಂದು ಅದ್ಭುತವಾದಂಥ ಸೋಯಾಬೀನ್ ಸುಕ್ಕ, ಅದೇ ರೀತಿ ಅಕ್ಕಿ ರೊಟ್ಟಿಯನ್ನು ನಮ್ಗೆ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಯಿ, ಥ್ಯಾಂಕ್ ಯು ಸೋ ಮಚ್.